ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಒನ್ ಡೇ ಅಟ್ ಜಯನಗರ್. ಸೊ ನಾವೇನೆಲ್ಲ ಮಾಡಿದ್ವಿ ಈ ಡೇ ಅಲ್ಲಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ. ಸೊ ಆಟೋ ಬುಕ್ ಮಾಡ್ಕೊಂಡು ನಾವು ಜಯನಗರ್ 4th ಬ್ಲಾಕ್ಗೆ ಹೋದ್ವಿ. 4th ಬ್ಲಾಕ್ ಅಂದ್ರೆ ಲೈಕ್ ನಾವು ಜಿಆರ್ಟಿಗೆ ಹೋದ್ವಿ. ಸೊ ಜಿಆರ್ಟಿಗೆ ಎಂಟರ್ ಆಗಿದ ತಕ್ಷಣ ಇಟ್ ವಾಸ್ ಸೋ ಲಿಟರಲಿ ಅವ್ರು ವೆಲ್ಕಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಮತ್ತೆ ಆಕ್ಚುಲಿ ಎಲ್ಲ ಏನೇನೋ ಗಿಫ್ಟ್ ಸ್ಯಾಂಪಲ್ಸ್ ಎಲ್ಲ ಇಟ್ಟಿದ್ರು, ಲೈಕ್ ಲಕ್ಕಿ ವಿನ್ನರ್ಸ್ಗೆ ಕಾರ್, ಲೈಕ್ ಸ್ಕೂಟರ್, ಮತ್ತೆ 10 grams ಗೋಲ್ಡ್, ಮತ್ತೆ ಸಿಲ್ವರ್ ಕಾಯಿನ್ಸ್ ಎಲ್ಲ ಗಿಫ್ಟ್ ಸ್ಯಾಂಪಲ್ಸ್ ಇತ್ತು. ಸೊ ಒಳಗೆ ಎಂಟರ್ ಆಗಿದ ತಕ್ಷಣ ನಾವು ನೆಕ್ ಚೈನ್ಸ್ ನೋಡಿದ್ವಿ. ಸೊ ನೆಕ್ ಚೈನ್ಸ್ ನೋಡಿ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಆಕ್ಚುಲಿ ನಮ್ಗೆ ಏನು ಇಷ್ಟ ಆಗಿಲ್ಲ. ದೆನ್ ವಿ ವೆಂಟ್ ಟು ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಆಕ್ಚುಲಿ ನಮ್ಮ ಬಜೆಟ್ ಅಂತ ನಾವು ಒಂದು ಅಮೌಂಟ್ ಇಟ್ಕೊಂಡಿದ್ವಿ. ಸೊ ಆ ಬಜೆಟ್ ಅಲ್ಲೇ ನೋಡ್ತಿದ್ವಿ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಹೋಗಿ ನಾವು ಚೈನ್ ನೋಡಿ $1 ನಾವು ಸೆಲೆಕ್ಟ್ ಮಾಡಿದ್ವಿ, ನೋಡ್ತಿದ್ವಿ. ಸೊ ಆಕ್ಚುಲಿ ಇದು ಕಿಡ್ಸ್ ವೇರ್ ಅಲ್ಲಿ ಇರೋದು ಬ್ರೇಸ್ಲೆಟ್, ಬಟ್ ಇಟ್ ವಾಸ್ ಸೋ ಗುಡ್, ಕ್ಯೂಟ್ ಆಗಿದೆ. ಸೊ ಸುಮ್ಮನೆ ಹಂಗೆ ವೇರ್ ಮಾಡ್ಕೊಂಡು ನೋಡಿದ್ವಿ. ಆಕ್ಚುಲಿ ಜಸ್ಟ್ 4 grams ಇದೆ ಅಷ್ಟೇ ಅದು, ಬಟ್ ಅದು ಕಿಡ್ಸ್ಗೆ ಪರ್ಚೇಸ್ ಎಲ್ಲ ಆದಮೇಲೆ ಸೊ ಈ ಕೂಪನ್ಸ್ ಕೊಟ್ಟು ಲೈಕ್ ವಿ ಹ್ಯಾವ್ ಟು ಫಿಲ್ ಇಟ್ ಅಪ್ ಅಷ್ಟೇ. ಸೊ ಲೈಕ್ ಓ ಮೈ ಗಾಡ್, ಆಕ್ಚುಲಿ 10 to 15 ಕೂಪನ್ಸ್ ಕೊಟ್ಟಿದ್ರು. ಬರ್ದು ಏನು ಗುರು ಇದು ಮುಗಿತಾನೆ ಇಲ್ಲ ಅನ್ನೋ ಒಂದು ಲಿಟ್ರಲಿ ಥಿಂಕಿಂಗೇ ಬಂದ್ಬಿಟ್ಟಿದ್ವಿ. ಬರಿತಾನೆ ಇದ್ದೀನಿ ಬರ್ತಾನೇ ಇದೆ. ನಮ್ಮ ಫ್ರೆಂಡ್ ಅಜ್ಜಿನೇ ಫೋಕಸ್ ಮಾಡ್ಕೊಂಡಿದ್ದಾಳೆ ವಿಡಿಯೋದಲ್ಲಿ ಏನು ಮಾಡಬೇಕಂತ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವಳು ಗೋಲ್ಡ್ ಪರ್ಚೇಸ್ ಮಾಡ್ತಿರೋದು. ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಹಾಕ್ತೀವಿ. ಸೊ ಇದು ಆ ಲಕ್ಕಿ ವಿನ್ನರ್ಸಲ್ಲಿ ನಮ್ಮ ಹೆಸರು ಬಂದರೆ ಆಬ್ವಿಯಸ್ಲಿ ವಿಲ್ ವಿನ್ ಸಮಥಿಂಗ್ ಅಲ್ವಾ. ಅಟ್ಲೀಸ್ಟ್ ಸಿಲ್ವರ್ ಕಾಯಿನ್ ಬಂದರೂ ಹ್ಯಾಪಿ, ಅಟ್ಲೀಸ್ಟ್ ಅಷ್ಟೊಂದು ಬರ್ದಿದ್ದಕ್ಕಾದರೂ ಒಂದು ಸಿಲ್ವರ್ ಕಾಯಿನ್ ಆದರೂ ಬಂದರೆ ಖುಷಿ ಪಡ್ತೀವಿ ಅಷ್ಟೇ ಅಪ್ಪ. ಸೊ ದೆನ್ ನಾವು ಗೂಗಲ್ ಮ್ಯಾಪಲ್ಲಿ ಆ್ಯಕ್ಚುಲಿ ಲೆನ್ಸ್ ಕಾರ್ಡ್ ನಮಗೆ ತುಂಬ ದಿನ ಪ್ಲ್ಯಾನ್ ಮಾಡ್ತಿದ್ವಿ, ಸ್ಪೆಕ್ಸ್ ಬೇಕು ಅಂತ. ಸೊ ಹೋಗ್ತಾ ಇರುವಾಗ ಈ ಒಂದು ಲೆಹಂಗಾ ಕಾಣಿಸ್ತು. ಸೊ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡು ಲೊಕೇಶನ್ ಹುಡ್ಕೊಂಡು ಹೋಗ್ತಿದ್ದೀವಿ. ಸೊ ಲೆನ್ಸ್ ಕಾರ್ಟ್ ಎಲ್ಲಿದೆ ಅಪ್ಪ ಅಂತ. ಸೊ ಆ್ಯಕ್ಚುಲಿ ನಮ್ಮ ಮಾತಾಡ್ಕೊಂಡು ನಮ್ಮ ಲೆನ್ಸ್ ಕಾರ್ಟ್ ಪರ್ಚೇಸ್ ಮಾಡಿದ್ವಿ. ಸೊ ಫೈನಲಿ ವಿ ಫೌಂಡ್ ದಟ್ ಲೆನ್ಸ್ ಕಾರ್ಟ್. ಸೊ ಆ್ಯಕ್ಚುಲಿ ಲೆನ್ಸ್ ಕಾರ್ಟ್ಗೆ ಹೋದ್ವಿ, ಬಟ್ ಹೈ ಚೆಕಪ್ ಮಾಡೋಕ್ಕೆ ಆ್ಯಕ್ಚುಲಿ ಅಲ್ಲಿ ಸ್ಪೆಷಲಿಸ್ಟ್ ಯಾರು ಇರಲಿಲ್ಲ. ಸೊ ವಿ ಜಸ್ಟ್ ನಮಗೆ ಯಾವ ಸ್ಪೆಕ್ಸ್ ಇಷ್ಟ, ಆ್ಯಕ್ಚುಲಿ ಸಿಸ್ಟಮ್ಸ್ ಅಷ್ಟೇ ಅಲ್ವಾ. ಸೊ ಸೈಟ್ ಇಲ್ಲ ಅಂತ ಆಬ್ವಿಯಸ್ಲಿ ನಮಗೆ ಗೊತ್ತಿತ್ತು. ಸೊ ಅದಕ್ಕೆ ನಾವು ಒಂದು ಸ್ಪೆಕ್ಸ್ ನಮಗೆ ಯಾವ ಸೂಟ್ ಆಗುತ್ತೆ ಅದೆಲ್ಲ ಟ್ರೈ ಮಾಡ್ತಿದ್ವಿ. ಸೊ ಎಲ್ಲ ಪಿಕ್ ಮಾಡಿಕೊಂಡು ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಸ್ಪೆಕ್ಸ್ ಎಲ್ಲ ಟ್ರೈ ಮಾಡಿ ಫೈನಲಿ ನಾವು ಪಿಕ್ ಮಾಡ್ಕೊಂಡ್ವಿ. ಸೊ ಪಿಕ್ ಮಾಡಿಕೊಂಡು ಲೈಕ್ ಇಟ್ಸ್ ಲೈಕ್ ಬೈ 1 get 1 ಫ್ರೀ ಅಲ್ವಾ ಇನ್ ಲೆನ್ಸ್ ಕಾರ್ಟ್. ಯಾ ನೀವು ಎರಡು ತಗೊಂಡ್ರೆ ಒಂದಕ್ಕೆ ಮಾತ್ರ ನಿಮಗೆ ಪ್ರೈಸ್ ಅನ್ನೋದು ಬೀಳುತ್ತೆ, ಇನ್ನೊಂದು ಬಂದ್ಬಿಟ್ಟು ಆಬ್ವಿಯಸ್ಲಿ ಫ್ರೀ. ಸೊ ನಾವು ಪಿಕ್ ಮಾಡಿಕೊಂಡು ಎಲ್ಲ ಬಿಲ್ಲಿಂಗ್ ಎಲ್ಲ ಹಾಕ್ಸ್ಕೊಂಡು ಲೈಕ್ ಅದು ಡಮ್ಮಿ ಬಂದ್ಬಿಟ್ಟು ಅದು ಲೆನ್ಸ್ ಬಂದ್ಬಿಟ್ಟು ಡಮ್ಮಿ ಅಲ್ವಾ. ಸೊ ಅವ್ರ ಮನೆಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ದೆನ್ ವಿ ವಿಸಿಟೆಡ್ ಪಿಜ್ಜಾ ಹಟ್. ಸೊ ಆ್ಯಕ್ಚುಲಿ ರೋಡಲ್ಲಿ ಮುಚ್ಕೊಂಡು ಹೋಗ್ತೀರಾ. ಸೊ ಲೈಕ್ ತಿನ್ನೋಣ ಬಿಡೋ ಅಂತ ಎಂಟರ್ ಕೊಟ್ವಿ. ಸೊ ನಾನೇ ಅದು ಡೋರ್ ಓಪನ್ ಮಾಡ್ತೀನಿ ನಮ್ಮ ಫ್ರೆಂಡ್ಗೋಸ್ಕರ, ಪ್ಲೀಸ್ ಬನ್ನಿ ಒಳಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ಟೋರ್ ಅಷ್ಟೊಂದು ವಾರ್ಮ್ ವೆಲ್ಕಮ್ ಅಂತೂ ಮಾಡಲ್ಲ. ಸೊ ಅದಕ್ಕೆ ನಾವೇ ಮಾಡ್ಕೊತಿದ್ದೀವಿ. ಸೊ ವಿ ಆರ್ಡರ್ಡ್ 2 pizzas, ಲೈಕ್ ಏನೋ ಕೊಂಬೋ ಆಫರ್ ಇತ್ತು. ಸೊ ಆಫರಲ್ಲಿ ನಾವು 2 pizza ಆರ್ಡರ್ ಮಾಡಿದ್ವಿ. ಲಿಟ್ರಲಿ ಮೈನಸ್ ರೇಟಿಂಗ್ ಇದೆ. ನಾನು ಮೈನಸ್ ರೇಟಿಂಗ್ ಅಂತ ಕೊಡ್ತೀನಿ ಇದಕ್ಕೆ. ಆ್ಯಕ್ಚುಲಿ ಮೈನಸ್ ರೇಟಿಂಗ್ ಇಲ್ಲ, 0 ಅಷ್ಟೇ ಇದೆ. ಲಿಟ್ರಲಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನಾನು ಯಾವತ್ತಿಂದ ಪಿಜ್ಜಾ ಅಂತ ತಿಂದೇ ಇಲ್ಲ. ಡಾಮಿನೋಸ್ ಇಸ್ ವೆರಿ ಬೆಸ್ಟ್ ಬ್ರೋ, ಲಿಟ್ರಲಿ ಕಂಪೇರ್ ಟು ದಿಸ್ ಪಿಜ್ಜಾ ಹಟ್. ಲಿಟ್ರಲಿ ಬಂದ್ರು ಲೈಕ್ ನಾವು ಚಿಕನ್ ಪಿಜ್ಜಾ ಆರ್ಡರ್ ಮಾಡಿದ್ದು. ಲಿಟ್ರಲಿ ಬನ್ ತಿಂತಾ ಇದ್ದೀವಿ. ಅಯ್ಯೋ ಏನಕ್ಕೆ ಬಂದು ಮುಚ್ಕೊಂಡು ಹಂಗೆ ಹೋಗ್ಬೇಕಿತ್ತಪ್ಪ, ಏನಕ್ಕೆ ಬಂದು ಒಳಗಡೆ ಬರ್ಕೊಂಡು ಹೋಗಿದ್ದಕ್ಕೆ ಅದು ತಿನ್ನೋ ಥರನೂ ಇರಲಿಲ್ಲ. ಸೊ ಇಟ್ಸ್ ಆರ್ ಬ್ಯಾಡ್ ಟೈಮ್ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಆರ್ಡರ್ ಮಾಡಿದ್ವಿ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಿಂದ್ವಿ. ಹಿಂಗೆ ಆದ ತಕ್ಷಣ ಹಂಗೆ ಸ್ಟ್ರೀಟಲ್ಲಿ ಏನೇನಿದೆ ಅಂತ ನೋಡೋಣ, ಏನಾದರೂ ಚೆನ್ನಾಗಿದೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟ್ರೀಟ್ ಹೋಗಿ. ಇಲ್ಲ ಇಯರಿಂಗ್ಸ್ ಅಂತೂ ಮಸ್ತ್ ಇತ್ತು, ಬಟ್ ನಾನಂತೂ ಅಷ್ಟೊಂದು ದೊಡ್ಡ ಇಯರಿಂಗ್ ಅಂತೂ ಇರೋದೇ ಇಲ್ಲ. ಚೆನ್ನಾಗಿತ್ತು ಅಂತ ಕ್ಯಾನ್ಸಲ್ ಮಾಡ್ಕೊಂಡು. ಇಲ್ಲಂತೂ ತುಂಬ ಸಖತ್ ದೊಡ್ಡ ಇಯರಿಂಗ್ ನೋಡ್ಕೊಂಡು ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಂಡು. ಆಮೇಲೆ ಚೈನ್ಸ್ ಎಲ್ಲ ಇತ್ತಲ್ಲ. ಸೊ ಒಂದು ವಿಡಿಯೋ ತೆಗೆದು ನಮಗೆ ಮುಂದೆ
ಹೋಗ್ತಾ ಇರುವಾಗ ಇಲ್ಲಿ ಒಂದು ಡಾಲ್ಸ್, ಕ್ಯೂಟ್ ಡಾಲ್ಸ್, ನಾನು ಶಿನ್ಚಾನ್ ಇದೆಯೇನೋ ಅಂತ ಹುಡುಕ್ತಿದ್ದೆ, ಬಟ್ ಅದು ಸಿಗಲೇ ಇಲ್ಲ. ಸೊ ಸರಿ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಿ ನೋಡಿ ಕ್ಯೂಟ್ ಕ್ಯೂಟ್ ಡಾಲ್ಸು. ಸೊ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಹೋದ್ವಿ. ಇಲ್ಲಿ ಆಕ್ಚುಲಿ ಡ್ರೆಸ್ಸಸ್ ನಾವು ಜಯನಗರ್ 4th ಬ್ಲಾಕ್ ಅಲ್ಲಿ ನೋಡೋಣ ಬಟ್ಟೆ ಅಂತ, ಇನ್ನೆಂಗೋ ಸಂಕ್ರಾಂತಿ ಬರ್ತಿದಲ್ವಾ, ಸೊ ನೋಡೋಣ ಅಂತ ಹೋಗ್ತೀವಿ. ಸೊ ಮತ್ತೆ ನೆಕ್ಸ್ಟ್ ಅವಳಿಗೆ ಬಂದ್ಬಿಟ್ಟು ಇಲ್ಲಿ ಇಯರಿಂಗ್ಸ್ ಇತ್ತು. ನಾನು ಫ್ರೆಂಡ್ ಆಕ್ಚುಲಿ ಆಡ್ಕೊಂಡಿದ್ದು ಅವಳು ಅಸಲು ಅಂತ 2 ಪೇರ್ ತಗೊಂಡ್ಲು. ಇದು ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿತ್ತು. ಸೊ ಚೆನ್ನಾಗಿತ್ತು. ಮತ್ತೆ ಅಲ್ಲಲ್ಲಿ ಒಂದು ಸ್ವಲ್ಪ ಶಾರ್ಟ್ ಡಾಲ್ಸ್ ಇದೆ. ಯಾವುದೋ ಫೆರಾರಿ ಕಾರ್ ಅಂತ ಇತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋದು. ಮತ್ತೆ ಈ ಸ್ಟೋರಿ ಇಲ್ಲಿ ಲೆಹಂಗಾಸ್ ಅಂತೂ ಮಸ್ತ್ ಗುರು, ಎಲ್ಲೋ ಅಂಡ್ ಗ್ರೀನ್ ಕಾಂಬಿನೇಷನ್ ಅಂತೂ ಮಸ್ತ್ ಇತ್ತು. ನೋಡಿದ ತಕ್ಷಣ ಅಟ್ರಾಕ್ಟ್, ನಮ್ಮ ಕಣ್ಣೆಲ್ಲ ಈ ಲೆಹಂಗಾ ಮೇಲೆ ಹೋಯ್ತು. ಸೊ 2 ಪೀಸ್ ಖರೀದಿ ಮಾಡಬೇಕು. ಲೈಕ್ ನಮ್ಮ ಫ್ರೆಂಡ್ ಬಂತು ಮತ್ತೆ ನಾನು ಒಂದು ಲೆಹಂಗಾ ತಗೊಂಡೆ, 2 ಲೆಹಂಗಾಸ್ ತಗೊಂಡು. ಲೈಕ್ ಪ್ರೈಸಿಂಗ್ ಬಂದ್ಬಿಟ್ಟು ಆಕ್ಚುಲಿ ಅವರು ಸಮಥಿಂಗ್ 1500 ಸಮಥಿಂಗ್ ಹೇಳಿದ್ರು. ಸೊ ಫೈನಲಿ ನಾವು ಬಂದ್ಬಿಟ್ಟು 1200ಗೆ ಲಾಸ್ಟ್. ಆಕ್ಚುಲಿ ನಾವಿನ್ನೂ ಕಮ್ಮಿ ಕೇಳಿದ್ವಿ, ಅವ್ರು ಎಷ್ಟು ಕೇಳ್ಕೊಂಡು ಒಪ್ಕೊಂಡೇ ಇಲ್ಲ. ಲೈಕ್ ಡಿಫ್ರೆಂಟ್ ಸ್ಟೋರಲ್ಲಿ ಮತ್ತೆ ಬಾರ್ಗೇನ್ ಮಾಡಿ ಯಾರು ಆಕ್ಚುಲಿ ಏನಿರುತ್ತೆ ಆ ಡಿಸೈನ್ ಎಲ್ಲ, ಅದೆಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಈ ಸ್ಟೋರಲ್ಲಂತೂ ತುಂಬ ಇಷ್ಟ ಆಯಿತು ಅದು ಲೆಹಂಗಾ ನೋಡಿದ ತಕ್ಷಣ. ಸೊ ಅಗೇನ್ ವಿ ರಿಟರ್ನ್ ಬ್ಯಾಕ್. ಮತ್ತೆ ಅದೇ ಸ್ಟೋರ್ಗೆ ಬಂದು ಸರಿ 1200 ಇಸ್ ಫೈನಲ್ ಅಂತ ಹೇಳ್ಬಿಟ್ಟು 1200 ಕೊಟ್ಟು ಆ ಡ್ರೆಸ್ನ ತಗೊಂಡು, ಸೊ ವಿ ಪ್ಯಾಕ್ಡ್ ಎವ್ರಿಥಿಂಗ್. ಮತ್ತೆ ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡು ಮತ್ತೆ ಪೀಜಿಗೆ ಪೀಜಿಗೆ ಬಂದು, ಆಕ್ಚುಲಿ ಇಲ್ಲಿ ಇನ್ನೂ ಓಲಾ ಬಂದಿಲ್ಲ, ಬಂತು. ಸೊ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇರೋವಾಗ ಆಕ್ಚುಲಿ ನಾವು ಅಷ್ಟೇ ಅನಿಸುತ್ತೆ ಮಾಡಿಲ್ಲ, ಬೇರೆ ಏನೂ ಪರ್ಚೇಸ್ ಮಾಡಿಲ್ಲ. ಇಷ್ಟೇ ಫಸ್ಟ್ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ, ಮತ್ತೆ 2 ಸ್ಪೆಕ್ಸ್ ಪರ್ಚೇಸ್ ಮಾಡಿದ್ವಿ, ಮತ್ತೆ ಈ ಒಂದು 2 ಲೆಹಂಗಾ ಪರ್ಚೇಸ್ ಮಾಡಿದ್ವಿ, ಮತ್ತೆ ಸ್ವಲ್ಪ ಇಯರಿಂಗ್ಸ್. ಸೊ ಇಷ್ಟ. ಆಕ್ಚುಲಿ ಚಪ್ಪಲ್ ಬೇಕಿತ್ತು, ಬಟ್ ಬಾಟಾಗೆ ಹೋದ್ವಿ, ಅಷ್ಟೊಂದು ಕಲೆಕ್ಷನ್ಸೇ ಇರಲಿಲ್ಲ. ಆಕ್ಚುಲಿ ಜಯನಗರ್ 4th ಬ್ಲಾಕಲ್ಲಿ ಒಂದು ಬಾಟಾ ಶೋರೂಮ್ ಇದೆ, ಅದು ಲಿಟ್ರಲಿ ತುಂಬ ಚಿಕ್ಕದು, ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಚೆಕ್ ಮಾಡಿದೆ, ಬಟ್ ನನಗೆ ಬೇಕಾಗಿರೋ ಶೂಸ್ನ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದೆ. ಇದೇ ಶೂಸ್ ಬೇಕು, ಇದಿದ್ದೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು, ಬಟ್ ಅಲ್ಲಿ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ರಿಟರ್ನ್ ಬಂದ್ಬಿಟ್ಟೆ. ಮತ್ತೆ ಆ್ಯಕ್ಚುಲಿ ನೈಟ್ ಅನಿಸುತ್ತೆ. ಮತ್ತೆ ಇಲ್ಲಿ BTM ಫಸ್ಟ್ ಸ್ಟೇಜಲ್ಲೇ ಒಂದು ವೆಂಟ್ ಸ್ಟಾರ್ಟ್ ಹೊಸಾದು. ಸೊ ನಮ್ಮ ರೂಮ್ಮೇಟು ಅವಳು ಇನ್ನೊಬ್ಳು ಇದ್ಲು. ಸೊ ಅವಳು ನಾನು ಸ್ಪೆಕ್ಸ್ ತೊಗೊಳ್ಬೇಕು ನನಗೂ ಬೇಕು ಅಂತ, ಸೊ ಅವಳು ಚೆಕ್ ಮಾಡಿಸ್ಲು. ಆ್ಯಕ್ಚುಲಿ BTM ಫಸ್ಟ್ ಸ್ಟೇಜಲ್ಲಿ ಐ ಸ್ಪೆಷಲಿಸ್ಟ್ ಅವ್ರು ಚೆಕ್ ಮಾಡೋರು ಇದ್ದರು. ಸೊ ಅವಳು ಚೆಕ್ ಮಾಡಿಸ್ಕೊಂಡು ಅವಳಿಗೆ ಯಾವ ಸ್ಪೆಕ್ಸ್ ಬೇಕು ಅದೆಲ್ಲ ಟ್ರೈ ಮಾಡಿ ಅವಳು ತಗೊಂಡು. ಆ್ಯಕ್ಚುಲಿ ಅವಳದು 2 ಸ್ಪೆಕ್ಸ್ ಬಂದು ಸಮಥಿಂಗ್ 3200 ಸಮಥಿಂಗ್. ಸೊ ನಮ್ಮದು ಮತ್ತು ನಮ್ಮ ಫ್ರೆಂಡು ನಾವು ಯಾವ ಚೆನ್ನಾಗಿ. ಸೊ ನಮ್ಮದು 2000 ಬಿಟ್ಟು ನಾವು ಓನ್ಲಿ ಅದು ಸಿಸ್ಟಮ್ಗೆ ಅಂತ ನಾವು ಸ್ಪೆಕ್ಸ್ ತಗೊಂಡಿದ್ದು, ಅದಕ್ಕೆ ನಮಗೆ ಏನು ಎಕ್ಸ್ಟ್ರಾ ಕಾಸ್ಟ್ ಇರಲಿಲ್ಲ. ಸೊ ಅದು ಬೈ 1 get 1. 1 ಸ್ಪೆಕ್ಸ್ ಕಾಸ್ಟ್ ಆ್ಯಕ್ಚುಲಿ 1700 ಸಮಥಿಂಗ್. ಸೊ ಅವಾಗ ನಮಗೆ 2 ಸ್ಪೆಕ್ಸ್ ಬಂದು 2000ಗೆ ಬಂತು. ಸೊ ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು, ಕಾಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೊಂದು ಮೋಟಿವೇಶನ್ ಬರುತ್ತೆ. ನೋಡ್ತಿದ್ದಾರೆ, ಎಂಕರೇಜ್ ಮಾಡ್ತಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹಠ ಅನ್ನೋದು ಒಂದು ಏನಂತಾರೆ ಆ ಒಂದು ಇದು ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೊಂದೇ ನಾನು ಹೇಳೋಕ್ಕಾಗುತ್ತೆ ಇವಾಗ. ಸೊ ನಾವು ರೂಮ್ಗೆ ಬಂದಿದ್ದಾಯಿತು. ರೂಮ್ಗೆ ಬಂದಮೇಲೆ ನಾನು ಚೈನ್ ಅದು ನೋಡ್ಸೋಣ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಇದು ನೋಡಿ, ಇಷ್ಟೊಂದು ಕೂಪನ್ಸ್ ಗೊತ್ತಾ, ನೋಡಿ ಎಷ್ಟೊಂದು ಕೂಪನ್ಸ್ ಬರ್ತಿದ್ದೀನೋ. ಅಪ್ಪ ನನಗಂತೂ ತಲೆ ನೋವೇ ಹಾಕ್ಕೊಂಡು. ಸೊ ಈ ಕೂಪನ್ಸ್ ಎಲ್ಲ ಬರೆದು ಮಾಡೋದು. ಸೊ ಇದು ಚೈನು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಚೈನ್ ನೋಡಿದ ತಕ್ಷಣ, ಬಟ್ ಡಾಲರ್ ಹೈಲೈಟ್, ಚೈನಿಂದ ಡಾಲರ್ ತುಂಬ ಹೈಲೈಟ್ ಆಗಿದೆ. ಸೊ ನನಗಂತೂ ಇಷ್ಟ ಆಯಿತು. ನೋಡಿ ಡಾಲರ್ ಎಷ್ಟು ಕ್ಯೂಟಾಗಿದೆ, ಹಾರ್ಟ್ ಸಿಂಬಲ್. ಆ್ಯಕ್ಚುಲಿ ಅವ್ರ ಮಮ್ಮಿಗೆ ಅವಳು ವಿಡಿಯೋ ಕಾಲಲ್ಲಿ ಕಾಲ್ ಮಾಡಿಬಿಟ್ಟು ತೋರಿಸಿದಾಳೆ. ಅವ್ರ ಮಮ್ಮಿ ಅವಳು ಎಲ್ಲ ಡಾಲರ್ಸ್ನ, ಆ್ಯಕ್ಚುಲಿ ವೆರೈಟಿ ಡಾಲರ್ಸ್ ಇತ್ತು, ಎಲ್ಲ ಡಾಲರ್ಸ್ ಕಳಿಸಿ ಅವ್ರ ಮಮ್ಮಿ ಆ ಹಾರ್ಟ್ ಡಾಲರೇ ಅವರು ತಿರುಪತಿ ಅವರು. ಸೊ $8 ತೀಸ್ಕೋ, $8
ನಾವು ಗುಂಡೆಕಾಯಿ ನಾನು ನಾ ಗುಂಡೆಕಾಯಿ ಅನ್ನೋ ಥರ. ಸೊ ಅದೇ ಮತ್ತೆ ನಾವು ಪರ್ಚೇಸ್ ಮಾಡಿದ ಲೆಹಂಗಾ ಬಂದು ಇದು. ಸೊ ನೋಡಿ ಜಸ್ಟ್ ತೋರಿಸ್ತಾ ಇದ್ದೀವಿ ಹಿಂಗಿದೆ ಅಂತ. ಲೈಕ್ ತುಂಬ ಕ್ಯೂಟ್ ಆಗಿರ್ತಾರೆ ನೋಡಿದ ತಕ್ಷಣ. ಲೈಕ್ ಲೆಹಂಗಾ ಇದನ್ನು ಪರ್ಚೇಸ್ ಮಾಡಲೇಬೇಕು ಅನ್ನೋ ಥರ ಲಿಟ್ರಲಿ ಮೈಂಡ್. ನಾವು ಏನು ಪರ್ಚೇಸ್ ಮಾಡಬಾರ್ದು ಅಂತ ಹೋಗಿದ್ದು ಲಿಟ್ರಲಿ ನೋಡ್ಕೊಂಡು ಬರೋಣ ಏನಾದ್ರು ಚೆನ್ನಾಗಿರ್ತಾರೆ ಅಂತ. ಸೊ ದಿಸ್ ಇಸ್ ಬ್ಲೌಸ್ ಎಲ್ಲ ಗ್ರೀನ್ ಚೆನ್ನಾಗಿತ್ತು. ಸೊ ಗ್ರೀನ್ ದುಪ್ಪಟ ಮತ್ತು ತುಂಬ ಚೆನ್ನಾಗಿದೆ. ಬಾಟಮ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಲಿಟ್ರಲಿ ಎಲ್ರಿಗೂ ಸೂಟ್ ಆಗುತ್ತೆ ಅನ್ಸುತ್ತೆ ಈ ಕಲರ್. ನಾವು ನಮ್ಮ ರೂಮ್ಮೇಟ್ಗೆ ಸ್ವಲ್ಪ ಆ್ಯಕ್ಚುಲಿ ಇಲ್ಲಿ ಗೋಡೆಗೆ ಇಟ್ಬಿಟ್ಟು ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಬಟ್ ಏನಪ್ಪ ಗೋಡೆಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರೂಮ್ಮೇಟ್ನ ಆ್ಯಕ್ಚುಲಿ ಅವಳು ನಿದ್ದೆ ಮಾಡಿದ್ಲು. ಅವಳನ್ನ ಎಬ್ಬರಿಸ್ಬಿಟ್ಟು ನಿಂತ್ಕೊ ಅಂತ ಹೇಳ್ಬಿಟ್ಟು ನಾವು ಹಂಗೆ ಇಟ್ಬಿಟ್ಟು ಸೊ ಅಡ್ಜಸ್ಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಕ್ಲಿಪ್ಸ್ ತಗೊಂಡು ಹಾಕಿದ್ವಿ. ತುಂಬ ಇಷ್ಟ ಆಯಿತು ಕಾಂಬಿನೇಷನ್ನು.